ವೆಲ್ಕಮ್ ಬ್ಯಾಕ್. ಇನ್ನು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಸಾಕಾಗಿದೆ. ಭ್ರಷ್ಟಾಚಾರ ನೋಡಿ ನೋಡಿ ಸಾಕಾಗಿದೆ. ನನಗೂ ಇದೆಲ್ಲ ಏನಪ್ಪಾ ಅಂತ ಅನ್ನಿಸಿಬಿಟ್ಟಿದೆ. ಹೊಸ ಹೊಸ ಯೋಜನೆ ತರಬೇಕಿದೆ. ವ್ಯವಸ್ಥೆ ಕೆಟ್ಟಿದ್ದು ಸುಧಾರಣೆ ಮಾಡಬೇಕಿದೆ. ಭ್ರಷ್ಟಾಚಾರ ನೋಡಿ ನೋಡಿ ಸಾಕಾಗಿದೆ. ಈ ವ್ಯವಸ್ಥೆನೇ ಕೆಟ್ಟೋಗಿದೆ. ನನಗೂ ಇದನ್ನೆಲ್ಲ ನೋಡಿ ಸಾಕಾಗಿದೆ. ಇದೆಲ್ಲ ಏನಪ್ಪಾ ಅಂತ ಅನ್ನಿಸಿಬಿಟ್ಟಿದೆ. ಇದನ್ನ ಸುಧಾರಣೆ ಮಾಡಬೇಕಿದೆ. ಹೊಸ ಹೊಸ ಯೋಜನೆಗಳನ್ನ ತರಬೇಕಿದೆ. ವ್ಯವಸ್ಥೆ ಹಾಗೆಯೇ ಉಳಿದುಕೊಂಡರೆ ಟೀಕೆ ಬರುತ್ತೆ. ವ್ಯವಸ್ಥೆ ಸುಧಾರಣೆ ಮಾಡುವ ಕೆಲಸಕ್ಕೆ ನಾನು ಕೈ ಹಾಕಿರುವೆ, ಅದನ್ನ ಸುಧಾರಣೆ ಕೂಡ ಮಾಡುವೆ ಅಂತ ಹೇಳಿ ಇಲಾಖೆಯ ಭ್ರಷ್ಟಾಚಾರದ ಆರೋಪ ಹಿನ್ನೆಲೆ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಸದ್ಯ ಅಬಕಾರಿ ಇಲಾಖೆಯಲ್ಲಿ ಭಾರಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದ್ದು, ಈ ಆರೋಪದ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಸದ್ಯ ಇದನ್ನೆಲ್ಲ ನೋಡಿ ನನಗೂ ಸಾಕಾಗಿದೆ, ಇದನ್ನೆಲ್ಲ ಸರಿಪಡಿಸಬೇಕಾಗಿದೆ, ಅದಕ್ಕೆ ಬೇಕಾಗಿರುವಂತಹ ಹೊಸ ಹೊಸ ಯೋಜನೆಗಳನ್ನ ತರ್ತಾ ಇದ್ದೇನೆ ಅಂತ ಮಾತಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಏನ್ ಮಾತನಾಡಿದ್ರು ನೋಡೋಣ. ತಮ್ಮ ಇಲಾಖೆದ ಒಂದು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಾಜೀನಾಮೆ ಕೇಳ್ತಾ ಇದ್ರು ಪಕ್ಷದವರು. ಯಾರು ಎಲ್ಲರೂ ಕೇಳ್ತಾರೆ. ಅವ್ರಿದ್ದಾವೆಲ್ಲ ಇತ್ತಲ್ಲ, ಯಾವ್ಯಾವ ಅಬಕಾರಿ ಮಂತ್ರಿ ಆಗ್ಯಾರ ಅದೇ ಡೈಲಾಗ್ ಇದೆ, ಅದೇ ಹಾಳಿ ಇದೆ, ಅದೇ ಇದೆ, ಈಗೂ ಅದೇ ಇದೆ. ನಾನು ಸುಧಾರಣೆ ತರೋದು ಗಮನ ಹರಿಸ್ತಾ ಇದ್ದೀನಿ, ಸುಧಾರಣೆ ತರ್ತೀನಿ. ಹೊಸ ಹೊಸ ವಿಚಾರಗಳನ್ನ ತರಬೇಕು. ಯಾಕಂದರೆ ಈ ಭ್ರಷ್ಟಾಚಾರ ಮತ್ತೊಂದು ಇವನು ಎಲ್ಲ ಮಂತ್ರಿಗಳು ನೋಡಿ 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 ನನಗೂ ಏನಪ್ಪ ಇದು ಅನಿಸೈತೆ. ಅದಕ್ಕೆ ಏನೇನು ಸಾಧ್ಯ ಇತ್ತು ಅದನ್ನು ಕೆಲವು ಬದಲಾವಣೆ ತಂದು ಬಿಡೋಣ. ಭ್ರಷ್ಟಾಚಾರ ಹಂಗಿದ್ರೆ ಆಯ್ತು ಎಲ್ಲ ಮಂತ್ರಿಗಳು ನೋಡಿ ನೋಡಿ ವ್ಯವಸ್ಥೆ ಕೆಟ್ಟಿದೆ. ಕೆಲವು ವ್ಯವಸ್ಥೆ ಸುಧಾರಣೆ ಮಾಡಬೇಕು. ವ್ಯವಸ್ಥೆ ಹಂಗೆ ಇಟ್ಟಾಗ ಅಲ್ಪ ಸ್ವಲ್ಪ ಇಂಥ ಟೀಕೆಗಳು ಬರ್ತವೆ. ಆ ವ್ಯವಸ್ಥೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ, ಮಾಡ್ತೇನೆ. ನಿಮ್ಮ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳು CL7 ಬಾರ್ಗೆ ಕೊಡಲಿಕ್ಕೆ ಲಂಚ ತಗೊಂಡು ಪ್ರಕರಣ ಹೇಳಿದ್ನೆಲ್ಲ, 2 ಸಸ್ಪೆಂಡ್ ಮಾಡಿದ್ದೀವಿ. ವಿದಿನ್ 24 hours ಅಧಿಕಾರಿಗಳು ಸಸ್ಪೆಂಡ್. ತಮ್ಮ ಇಲಾಖೆದ ಒಂದು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಾಜೀನಾಮೆ ಕೇಳ್ತಾ ಇದ್ರು ಪಕ್ಷದವರು. ಯಾರು? ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಇದೀಗ ಹುಬ್ಬಳ್ಳಿಯಲ್ಲಿ ಏನು ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ರೂಪಾಯಿ ಹಗರಣದ ಆರೋಪ ಕೇಳಿ ಬಂದಿತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯ ವಿರೋಧ ಪಕ್ಷದವರು ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಅಂತಂದ್ರೆ, ಎಲ್ಲ ಅಬಕಾರಿ ಸಚಿವರುಗಳು ಇದ್ದಾಗಲೂ ಈ ರೀತಿಯ ಆರೋಪಗಳು ಸಹಜವಾಗಿ ಬಂದಿದೆ. ಯಾಕೆಂದ್ರೆ ವ್ಯವಸ್ಥೆನೇ ಹಂಗಾಗೋಗಿದೆ, ವ್ಯವಸ್ಥೆ ಕೆಟ್ಟೋಗಿದೆ. ವ್ಯವಸ್ಥೆಯನ್ನು ಸರಿಪಡಿಸುವ ಕೆಲಸ ನಾನು ಮಾಡ್ತೇನೆ. ಹೊಸ ಹೊಸ ಯೋಜನೆಗಳನ್ನು ತರಬೇಕಾಗಿದೆ, ತರ್ತೇನೆ. ಸದ್ಯ ಆರೋಪ ಕೇಳಿ ಬಂದ 24 ಗಂಟೆ ಒಳಗಡೆ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ಸದ್ಯಕ್ಕಂತೂ ಈ ಪ್ರಕರಣವನ್ನ ಗಂಭೀರವಾಗಿ ನಾನು ಕೂಡ ತೆಗೆದುಕೊಂಡಿದ್ದೀನಿ. ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ. ಅದಕ್ಕೆ ಮೂಗುದಾರ ಹಾಕೋ ಕೆಲಸ ನನ್ನಿಂದ ಆಗುತ್ತೆ ಅಂತ ಸದ್ಯ ಆರ್.ಬಿ. ತಿಮ್ಮಾಪುರ್ ಇವತ್ತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ.